ಹಾಯ್ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ನಿಮ್ಮ ಅಂಕಿತಾ ನಿಂಗನಗೌಡ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೂರಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತು. ಕೊನೆಯ ದಿನ ನಾವು ಲಂಕಾದಾನ ಅಂತಕ್ಕಂಥ ಒಂದು ನಾಟಕವನ್ನು ಅಂದರೆ ದೊಡ್ಡಾಟವನ್ನು ಏರ್ಪಾటు ಮಾಡ್ಕೊಂಡಿದ್ರು ನಮ್ಮ ಒಂದು ಕಮಿಟಿಯವರು. ಆ ಒಂದು ನಾಟಕದ ಪ್ರಯುಕ್ತ ರಾತ್ರಿ ಏನು ಮಾಡಿದರು, ಎಲ್ಲ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ರು. ತುಂಬ ಜನ ಸೇರಿದ್ರು. ಜನ ಎಲ್ಲ ಅಂದರೆ ದೊಡ್ಡಾಟವನ್ನು ನೋಡಲಿಕ್ಕೆ ನಮ್ಮನೆ ದೊಡ್ಡಾಟ ಕಲಾವಿದರು ನಮ್ಮೂರು ಅವರೇ. ಯಾವುದೇ ತೊಂದರೆ ಆಗಲಿಲ್ಲ. ಸಮಾಜಕ್ಕೆ ಸಂಬಂಧಿಸಿದ ಜನ ಎಲ್ಲ ಅಂತವರು ಯಾವ ರೀತಿ ತುಂಬ ಚೆನ್ನಾಗಿ ಈ ಸನ್ಮಾನವನ್ನು ನಮ್ಮೂರಿನವರಾಗಿರ್ತಕ್ಕಂಥ ಜನಪದ ಅಲ್ಲೇ ವರ್ಕ್ ಮಾಡ್ತಕ್ಕಂಥ ನಮ್ಮೂರಿನವರು ಪ್ರಾಚಾರ್ಯರು ಏನು ಮಾಡಿದ್ರು, ಕಿಟನ್ನು ಕೊಟ್ಟು ಸನ್ಮಾನವನ್ನು ಮಾಡಿದ್ರು. ಯಾಕಂದ್ರೆ ಅವರು ಭಾಳ ಖುಷಿ ಯಾಕಂತಂದ್ರೆ ಜನಪದ ಒಂದು ತಗೊಂಡು ಸರ್ಟಿಫೈಡ್ ಕೋರ್ಸನ್ನು ಮುಗಿಸ್ಕೊಂಡು ಏನಪ್ಪ ಅಂತ ಅದಕ್ಕಾಗಿ ನೀವು ಕಲೆಯನ್ನು ಪಡ್ಕೊಂಡು ಸರ್ಟಿಫಿಕೇಟನ್ನು ಪಡ್ಕೊಂಡು ಸಾಂಸ್ಕೃತಿಕ ಒಂದು ವಿಷಯದಲ್ಲಿ ಏನಾದರೂ ನೀವು ಆಟಗಾರರು ಸೊ ಇಂಥ ಕಲೆಗಳನ್ನು ಹೊಂದಿದ್ರೆ ಏನು ಮಾಡೋದು, ನಮ್ಮ ಒಂದು ಶಿಗ್ಗಾಂವ್ ತಾಲೂಕಲ್ಲಿ ಇರ್ತಕ್ಕಂಥ ಜನಪದ ಗ್ರಾಮದಲ್ಲಿ ಕೊಟ್ಟುಕೊಡುಗೆಗಳನ್ನು ಆಡೋದ್ರ ಅವರನ್ನು ಸಂಪರ್ಕ ಮಾಡಿದರೆ ನೀವು ಸಹಿತ ಕಲಾವಿದರಾಗಲಿಕ್ಕೆ ರಾಮಾಯಣ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಕಥೆಗಳನ್ನು ಈ ಒಂದು ಇಲ್ಲೇನು ಮಾಡಿದ್ರು ಅಂತ ಮೂಲಕ ಹೇಳೋದ್ರಿಂದ ಮಕ್ಕಳಿಗೂ ಸಹಿತ ಮಾಡಿದ್ರು. ಜನ ಇಲ್ಲಿ ಏನಾಗ್ತದೆ ಅಂತ ರಾಮಾಯಣ ಮತ್ತು ಮಹಾಭಾರತದ ಒಂದು ಆಟವನ್ನು ನೋಡಿ ಕಥೆಗಳನ್ನು ಕೂತಿರ್ತಕ್ಕಂಥ ಎಲ್ಲ ಕಲಾವಿದರು ಬಹಳ ಕಷ್ಟ ಮಾಡೋದು. ಅದು ಸಹಿತ ಬಹಳ ವರ್ಷಗಳಿಗೆ ಬಹಳ ಕಷ್ಟವನ್ನು ಮಾಡ್ಕೊತ ಬಂದರೆ ಅವ್ರಿಗೂ ಸಹಿತ ನಮಗೆ ನಾಟಕ ಒಂದು ಸಂಸ್ಕೃತಿ ಇಲಾಖೆಯಿಂದ ಮಾಡಿಷನ್ ಕೂಡ ನೋಡಲಿಕ್ಕೆ ಭಾಳ ಚಂದ. ಇದು ಒಂದು ನಮ್ಮ ಒಂದು ಫಸ್ಟ್ ಟೈಮ್ ನೋಡಿದೆ ಕಂಪ್ಲೀಟ್ ಆಗಿ ಒಂದು ದೊಡ್ಡಾಟವನ್ನು ನೋಡಿದಾಗ ಈ ದೊಡ್ಡಾಟ ಆಡೋದ್ರ ಮೂಲಕ ಎಲ್ಲರೂ ಸಹಿತ ನಮ್ಮ ಒಂದು ಇತಿಹಾಸವನ್ನು ಹೇಳ್ತಕ್ಕಂಥದ್ದು ಚೆನ್ನಾಗಿ ಮಾಡಿಕೊಡ್ತಕ್ಕಂಥದ್ದು. ನೀವು ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶಗಳನ್ನು ನೀವು ಹೇಳ್ಕೊತ ಹೋಗ್ತೇನೆ. ಈ ರೀತಿ ಎಲ್ಲ ಒಂದು ವಾದ್ಯಗಳನ್ನು ನುಡಿಸ್ತಕ್ಕಂಥವ್ರು ಎಲ್ಲರೂ ಭಾಳ ಏಜ್ಡ್ ಆಗಿದ್ರೆ ಅಂದ್ರೆ ಭಾಳ ವಯಸ್ಸಾಗಿರ್ತಕ್ಕಂಥವ್ರಾಗಿದ್ರು. ಅದ್ರ ಸಹಿತ ಭಾಳ ಚೆನ್ನಾಗಿ ಏನು ಮಾಡಿದ್ರು ವಾದ್ಯಗಳನ್ನು ನುಡಿಸಿದ್ರು. ಬೇರೆ ದೊಡ್ಡಾಟನೂ ಸಹಿತ ಒಂದು ಹೇಳ್ತೀನಿ ಅಪೂರ್ವವಾಗಿರ್ತಕ್ಕಂಥ ಕಲೆ. ಇದನ್ನು ನಾವೆಲ್ಲರೂ ಓದಿಕೊಂಡು ಸಪೋರ್ಟ್ ಮಾಡಿ ನಮ್ಮನ್ನ ಚಿಕ್ಕ ಪುಟ್ಟ ಗ್ರಾಮಗಳೊಳಗೆ ಲೈಕ್ ಮಾಡಿ ಈ ಒಂದು ಪ್ರತಿ ವರ್ಷ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಆಗಿರಲಿ ಏನಾದರೂ ಕಾರ್ಯಕ್ರಮ ಬಂದಲ್ಲಿ ಇಂಥ ಒಂದು ನಮಸ್ತೆ